ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನುವಂತ ವದಂತಿ ಆತಂಕ ಮೂಡಿಸಿದೆ. ಈ ಬೆನ್ನಲ್ಲೇ ಬೀದರ್ನಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಲರ್ಟ್ ಆಗಿದೆ. ಹಲವು ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳಿಗೂ ಕೂಡ ಈಗ ಭೇಟಿ ನೀಡಿ ಈ ಮೊಟ್ಟೆಗಳ ಗುಣಮಟ್ಟದ ಪರಿಶೀಲನೆಯನ್ನ ಕೂಡ ನಡೆಸಿದೆ. ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ವದಂತಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಇದೇ ಸುದ್ದಿ ಹರಿದಾಡ್ತಾ ಇದೆ. ಬೇಯಿಸಿದ ಮೊಟ್ಟೆ, ಆಮ್ಲೆಟ್, ಎಗ್ ರೈಸ್ ತಿನ್ನೋಕು ಜನ ಭಯಪಡ್ತಾ ಇದ್ದಾರೆ. ಗಡಿನಾಡು ಬೀದರ್ನಲ್ಲೂ ಕೂಡ ಜನರು ಮೊಟ್ಟೆ ತಿನ್ನೋಕೆ ಹೆದರಿಕೊಳ್ತಿದ್ದಾರೆ. ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ಅಲರ್ಟ್. ಬೀದರ್ ಅಂಗನವಾಡಿ ಕೇಂದ್ರಗಳಲ್ಲಿ ಪರಿಶೀಲನೆ. ಬೀದರ್ ಜಿಲ್ಲೆಯ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳಲ್ಲಿ ಬಡ ಮಕ್ಕಳು ಮೊಟ್ಟೆಗಳು ಸೇವಿಸೋಕು ಕೂಡ ಹಿಂದೇಟು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಜಿಲ್ಲೆಯಲ್ಲಿ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಇನ್ನು ಬೀದರ್ ತಾಲೂಕು ಅಧಿಕಾರಿ ಮನೋಹರ್ ಜಿಲ್ಲೆಯ ವಿವಿಧ ಸರ್ಕಾರಿ ಶಾಲೆಗಳು ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಮೊಟ್ಟೆಗಳ ಗುಣಮಟ್ಟವನ್ನು ಪರಿಶೀಲನೆ ನಡೆಸಿದ್ದಾರೆ. ಮೊಟ್ಟೆಗಳ ಗುಣಮಟ್ಟ ಪರೀಕ್ಷೆ ಮಾಡಿದ ಬೀದರ್ನ ಆಹಾರ ಸುರಕ್ಷತಾ ಅಧಿಕಾರಿ ಮನೋಹರ್ ಬಳಿಕ ಅಂಗನವಾಡಿ ಸಿಬ್ಬಂದಿಯಿಂದ ಮಾಹಿತಿ ಪಡೆದುಕೊಂಡರು. ನಂತರ ಪರೀಕ್ಷೆಗಾಗಿ ಕೆಲ ಮೊಟ್ಟೆಗಳ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿದರು. ಸಂಗ್ರಹಿಸಿದ ಮೊಟ್ಟೆಗಳನ್ನು ಕಲಬುರಗಿ ಹಾಗೂ ಬೆಳಗಾವಿ ಪರೀಕ್ಷಾ ಲ್ಯಾಬ್ಗೆ ಕಳುಹಿಸಲಾಗುವುದು ಅಂತ ಹೇಳಿದರು. ಈ ಅಂಡಿದಿಂದ ಎಲ್ಲ ಕಡೆ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಇದರಿಂದ ಕ್ಯಾನ್ಸರ್ ಆಗ್ತಾ ಇದೆ ಅಂತ ಹೇಳಿ ಗೊಂದಲ ಸೃಷ್ಟಿಯಾಗಿದೆ. ಆ ಸೃಷ್ಟಿ ನಿವಾರಣೆ ಆಗಬೇಕಾದ್ರೆ ಇದು ಯಾವುದೇ ತರ ಗೊಂದಲ ಇಲ್ಲ ಅಂತ ಹೇಳಿ ಇವತ್ತು ಆರೋಗ್ಯ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ತರ ಟೆಸ್ಟಿಗೆ ಕಳಿಸಿದೀವಿ, ಯಾವುದೂ ಗೊಂದಲ ಇಲ್ಲ, ಎಲ್ಲರೂ ತಿನ್ನಬಹುದು. ನಾವು ಶಾಂಪಲ್ ಕಲೆಕ್ಟ್ ಮಾಡ್ತಾ ಇದೀವಿ, ಹೋಗಿ ಚೆಕ್ ಮಾಡ್ತಾ ಇದೀವಿ. ನಮಗೆ ತಿಳಿದ ಮಟ್ಟಿಗೆ ನೀರಿನಲ್ಲಿ ಹಾಕಿ ಅದು ಕೆಳಗಡೆ ಹೋಗ್ತಾ ಅಂದ್ರೆ ಸ್ವಲ್ಪ ಕೆಟ್ಟದಾಗಿರುತ್ತದೆ, ಅಂತ ಕುಡಿಬಾರ್ದಂತವ್ರಿಗೆ ಅಡ್ವೈಸ್ ಮಾಡಿದೀವಿ. ಮೊಟ್ಟೆ ಸ್ಯಾಂಪಲ್ ವರದಿ ಸುಮಾರು 15 ದಿನಗಳಲ್ಲಿ ಬರುತ್ತೆ. ವರದಿ ಬಳಿಕ ಏನಾದರೂ ಲೋಪ ಕಂಡು ಬಂದರೆ ತನಿಖೆ ಮಾಡಲಾಗುತ್ತೆ. ಮೊಟ್ಟೆಗಳು ಎಲ್ಲಿಂದ ಸರಬರಾಜು ಆಗಿವೆ ಎಂಬ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತೆ. ಆದರೆ ಕ್ಯಾನ್ಸರ್ ವದಂತಿ ನಡುವೆಯೂ ಕೂಡ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳು ಯಾವುದೇ ಭಯವಿಲ್ಲದೆ ಮೊಟ್ಟೆ ಸೇವಿಸುತ್ತಿದ್ದಾರೆ. ಮಕ್ಕಳಿಗೆಲ್ಲ ವಿತರಣೆ ಮಾಡ್ತಾ ಇದ್ರಿ ಅಂಡಿಗಳು? ಹಾ ರೀ ಸರ್. ಇಲ್ಲ ತಗೋತಾ ಇದ್ದಾರೆ ಸರ್. ಹಾ ರೀ ಸರ್. ಗೊಂದಲ ಸೃಷ್ಟಿಗೆ ಬೇಡ ಅವ್ರ ಪೇರೆಂಟ್ಸ್ ಹೇಳ್ತಾ ಇದ್ರೆ ಏನ್ ಬಿಲ್ಲ ಸರ್. ಸೊ ಇದು ನೋಡಬಹುದು, ಮಕ್ಕಳಂತೂ ಸೇವನೆ ಮಾಡ್ತಾ ಇದ್ದಾರೆ. ಅದು ನಿಜಕ್ಕೂ ಏನು ಗೊಂದಲ ಸೃಷ್ಟಿಯಾಗಿದೆ. ಗೊಂದಲ ಹಿನ್ನೆಲೆಯಲ್ಲಿ ಮೊಟ್ಟೆಗಳ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಅಧಿಕಾರಿ ಮನೋಹರ್ ಅವರು ಇದ್ದರ ದೃಶ್ಯದಲ್ಲಿ ನೋಡಬಹುದು. ಇನ್ನು ಬೀದರ್ನಲ್ಲಿ ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮೊಟ್ಟೆಗಳ ಗುಣಮಟ್ಟ ಪರಿಶೀಲನೆ ಜೊತೆಗೆ ಮೊಟ್ಟೆಗಳ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಲಾಗಿದೆ. ಈ ಮೂಲಕ ಜನರಲ್ಲಿರುವಂತಹ ಗೊಂದಲ ನಿವಾರಣೆಗೆ ಮುಂದಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಹೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನುವಂತ ವದಂತಿ ಆತಂಕ ಮೂಡಿಸಿದೆ. ಈ ಬೆನ್ನಲ್ಲೇ ಬೀದರ್ನಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಲರ್ಟ್ ಆಗಿದೆ. ಹಲವು ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳಿಗೂ ಕೂಡ ಈಗ ಭೇಟಿ ನೀಡಿ ಈ ಮೊಟ್ಟೆಗಳ ಗುಣಮಟ್ಟದ ಪರಿಶೀಲನೆಯನ್ನ ಕೂಡ ನಡೆಸಿದೆ. ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ವದಂತಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಇದೇ ಸುದ್ದಿ ಹರಿದಾಡ್ತಾ ಇದೆ. ಬೇಯಿಸಿದ ಮೊಟ್ಟೆ, ಆಮ್ಲೆಟ್, ಎಗ್ ರೈಸ್ ತಿನ್ನೋಕು ಜನ ಭಯಪಡ್ತಾ ಇದ್ದಾರೆ. ಗಡಿನಾಡು ಬೀದರ್ನಲ್ಲೂ ಕೂಡ ಜನರು ಮೊಟ್ಟೆ ತಿನ್ನೋಕೆ ಹೆದರಿಕೊಳ್ತಿದ್ದಾರೆ. ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ಅಲರ್ಟ್. ಬೀದರ್ ಅಂಗನವಾಡಿ ಕೇಂದ್ರಗಳಲ್ಲಿ ಪರಿಶೀಲನೆ. ಬೀದರ್ ಜಿಲ್ಲೆಯ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳಲ್ಲಿ ಬಡ ಮಕ್ಕಳು ಮೊಟ್ಟೆಗಳು ಸೇವಿಸೋಕು ಕೂಡ ಹಿಂದೇಟು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಜಿಲ್ಲೆಯಲ್ಲಿ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಇನ್ನು ಬೀದರ್ ತಾಲೂಕು ಅಧಿಕಾರಿ ಮನೋಹರ್ ಜಿಲ್ಲೆಯ ವಿವಿಧ ಸರ್ಕಾರಿ ಶಾಲೆಗಳು ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಮೊಟ್ಟೆಗಳ ಗುಣಮಟ್ಟವನ್ನು ಪರಿಶೀಲನೆ ನಡೆಸಿದ್ದಾರೆ. ಮೊಟ್ಟೆಗಳ ಗುಣಮಟ್ಟ ಪರೀಕ್ಷೆ ಮಾಡಿದ ಬೀದರ್ನ ಆಹಾರ ಸುರಕ್ಷತಾ ಅಧಿಕಾರಿ ಮನೋಹರ್ ಬಳಿಕ ಅಂಗನವಾಡಿ ಸಿಬ್ಬಂದಿಯಿಂದ ಮಾಹಿತಿ ಪಡೆದುಕೊಂಡರು. ನಂತರ ಪರೀಕ್ಷೆಗಾಗಿ ಕೆಲ ಮೊಟ್ಟೆಗಳ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿದರು. ಸಂಗ್ರಹಿಸಿದ ಮೊಟ್ಟೆಗಳನ್ನು ಕಲಬುರಗಿ ಹಾಗೂ ಬೆಳಗಾವಿ ಪರೀಕ್ಷಾ ಲ್ಯಾಬ್ಗೆ ಕಳುಹಿಸಲಾಗುವುದು ಅಂತ ಹೇಳಿದರು. ಈ ಅಂಡಿದಿಂದ ಎಲ್ಲ ಕಡೆ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಇದರಿಂದ ಕ್ಯಾನ್ಸರ್ ಆಗ್ತಾ ಇದೆ ಅಂತ ಹೇಳಿ ಗೊಂದಲ ಸೃಷ್ಟಿಯಾಗಿದೆ. ಆ ಸೃಷ್ಟಿ ನಿವಾರಣೆ ಆಗಬೇಕಾದ್ರೆ
ಇದು ಯಾವುದೇ ತರ ಗೊಂದಲ ಇಲ್ಲ ಅಂತ ಹೇಳಿ ಇವತ್ತು ಆರೋಗ್ಯ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ತರ ಟೆಸ್ಟಿಗೆ ಕಳಿಸಿದೀವಿ, ಯಾವುದು ಗೊಂದಲ ಇಲ್ಲ, ಎಲ್ಲರೂ ತಿನ್ಬಹುದು. ನಾವು ಶಾಂಪಲ್ ಕಲೆಕ್ಟ್ ಮಾಡ್ತಾ ಇದೀವಿ, ಹೋಗಿ ಚೆಕ್ ಮಾಡ್ತಾ ಇದೀವಿ. ನಮಗೆ ತಿಳಿದ ಮಟ್ಟಿಗೆ ನೀರಿನಲ್ಲಿ ಹಾಕಿ ಅದು ಕೆಳಗಡೆ ಹೋಗ್ತಾ ಅಂದ್ರೆ ಸ್ವಲ್ಪ ಕೆಟ್ಟದಾಗಿರುತ್ತದೆ, ಅಂತ ಕುಡಿಬಾರ್ದು ಅಂತ ಅವರಿಗೆ ಅಡ್ವೈಸ್ ಮಾಡಿದೀವಿ. ಹೊಟ್ಟೆ ಸ್ಯಾಂಪಲ್ ವರದಿ ಸುಮಾರು 15 ದಿನಗಳಲ್ಲಿ ಬರುತ್ತೆ. ವರದಿ ಬಳಿಕ ಏನಾದರೂ ಲೋಪ ಕಂಡು ಬಂದ್ರೆ ತನಿಖೆ ಮಾಡಲಾಗುತ್ತೆ. ಮೊಟ್ಟೆಗಳು ಎಲ್ಲಿಂದ ಸರಬರಾಜು ಆಗಿವೆ ಎಂಬ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತೆ. ಆದರೆ ಕ್ಯಾನ್ಸರ್ ವದಂತಿ ನಡುವೆಯೂ ಕೂಡ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳು ಯಾವುದೇ ಭಯವಿಲ್ಲದೆ ಮೊಟ್ಟೆ ಸೇವಿಸುತ್ತಿದ್ದಾರೆ. ಮಕ್ಕಳಿಗೆಲ್ಲ ವಿತರಣೆ ಮಾಡ್ತಾ ಇದ್ರಿ ಅಂಡಿಗಳು? ಹಾ ರೀ ಸರ್. ತಗೋತಾ ಇದ್ದಾರೆ, ಇಲ್ಲ ತಗೋತಾ ಇದ್ದಾರೆ ಸರ್. ಹಾ ರೀ ಸರ್. ಗೊಂದಲ ಸೃಷ್ಟಿಗೆ ಬೇಡ ಅಲ್ಲ ಅವ್ರ ಪೇರೆಂಟ್ಸ್ ಅಂತ ಹೇಳ್ತಾ ಇದ್ರೆ ಏನ್ ಬಿಲ್ಲ ಸರ್. ಸೊ ಇದು ನೋಡಬಹುದು, ಮಕ್ಕಳಂತೂ ಸೇವನೆ ಮಾಡ್ತಾ ಇದ್ದಾರೆ. ಅದು ನಿಜಕ್ಕೂ ಏನು ಗೊಂದಲ ಸೃಷ್ಟಿಯಾಗಿದೆ. ಗೊಂದಲ ಹಿನ್ನೆಲೆಯಲ್ಲಿ ಮೊಟ್ಟೆಗಳ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಅಧಿಕಾರಿ ಮನೋಹರ್ ಅವರು ಇದ್ದರ ದೃಶ್ಯದಲ್ಲಿ ನೋಡಬಹುದು. ಇನ್ನು ಬೀದರ್ನಲ್ಲಿ ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮೊಟ್ಟೆಗಳ ಗುಣಮಟ್ಟ ಪರಿಶೀಲನೆ ಜೊತೆಗೆ ಮೊಟ್ಟೆಗಳ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಲಾಗಿದೆ. ಈ ಮೂಲಕ ಜನರಲ್ಲಿರುವಂತಹ ಗೊಂದಲ ನಿವಾರಣೆಗೆ ಮುಂದಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಹೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನುವಂತ ವದಂತಿ ಆತಂಕ ಮೂಡಿಸಿದೆ. ಈ ಬೆನ್ನಲ್ಲೇ ಬೀದರ್ನಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಲರ್ಟ್ ಆಗಿದೆ. ಹಲವು ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳಿಗೂ ಕೂಡ ಈಗ ಭೇಟಿ ನೀಡಿ ಈ ಮೊಟ್ಟೆಗಳ ಗುಣಮಟ್ಟದ ಪರಿಶೀಲನೆಯನ್ನ ಕೂಡ ನಡೆಸಿದೆ. ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ವದಂತಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಇದೇ ಸುದ್ದಿ ಹರಿದಾಡ್ತಾ ಇದೆ. ಬೇಯಿಸಿದ ಮೊಟ್ಟೆ, ಆಮ್ಲೆಟ್, ಎಗ್ ರೈಸ್ ತಿನ್ನೋಕು ಜನ ಭಯಪಡ್ತಾ ಇದ್ದಾರೆ. ಗಡಿನಾಡು ಬೀದರ್ನಲ್ಲೂ ಕೂಡ ಜನರು ಮೊಟ್ಟೆ ತಿನ್ನೋಕೆ ಹೆದರಿಕೊಳ್ತಿದ್ದಾರೆ. ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ಅಲರ್ಟ್. ಬೀದರ್ ಅಂಗನವಾಡಿ ಕೇಂದ್ರಗಳಲ್ಲಿ ಪರಿಶೀಲನೆ. ಬೀದರ್ ಜಿಲ್ಲೆಯ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳಲ್ಲಿ ಬಡ ಮಕ್ಕಳು ಮೊಟ್ಟೆಗಳು ಸೇವಿಸಲು ಕೂಡ ಹಿಂದೇಟು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಜಿಲ್ಲೆಯಲ್ಲಿ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಇನ್ನು ಬೀದರ್ ತಾಲೂಕು ಅಧಿಕಾರಿ ಮನೋಹರ್ ಜಿಲ್ಲೆಯ ವಿವಿಧ ಸರ್ಕಾರಿ ಶಾಲೆಗಳು ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಮೊಟ್ಟೆಗಳ ಗುಣಮಟ್ಟವನ್ನು ಪರಿಶೀಲನೆ ನಡೆಸಿದ್ದಾರೆ. ಮೊಟ್ಟೆಗಳ ಗುಣಮಟ್ಟ ಪರೀಕ್ಷೆ ಮಾಡಿದ ಬೀದರ್ನ ಆಹಾರ ಸುರಕ್ಷತಾ ಅಧಿಕಾರಿ ಮನೋಹರ್ ಬಳಿಕ ಅಂಗನವಾಡಿ ಸಿಬ್ಬಂದಿಯಿಂದ ಮಾಹಿತಿ ಪಡೆದುಕೊಂಡರು. ನಂತರ ಪರೀಕ್ಷೆಗಾಗಿ ಕೆಲ ಮೊಟ್ಟೆಗಳ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿದರು. ಸಂಗ್ರಹಿಸಿದ ಮೊಟ್ಟೆಗಳನ್ನು ಕಲಬುರಗಿ ಹಾಗೂ ಬೆಳಗಾವಿ ಪರೀಕ್ಷಾ ಲ್ಯಾಬ್ಗೆ ಕಳುಹಿಸಲಾಗುವುದು ಅಂತ ಹೇಳಿದರು. ಈ ಅಂಡಿದಿಂದ ಎಲ್ಲ ಕಡೆ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಇದರಿಂದ ಕ್ಯಾನ್ಸರ್ ಆಗ್ತಾ ಇದೆ ಅಂತ ಹೇಳಿ ಗೊಂದಲ ಸೃಷ್ಟಿಯಾಗಿದೆ. ಆ ಸೃಷ್ಟಿ ನಿವಾರಣೆ ಆಗಬೇಕಾದ್ರೆ ಇದು ಯಾವುದೇ ತರ ಗೊಂದಲ ಇಲ್ಲ ಅಂತ ಹೇಳಿ ಇವತ್ತು ಆರೋಗ್ಯ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ತರ ಟೆಸ್ಟಿಗೆ ಕಳಿಸಿದೀವಿ, ಯಾವುದು ಗೊಂದಲ ಇಲ್ಲ, ಎಲ್ಲರೂ ತಿನ್ಬಹುದು. ನಾವು ಶಾಂಪಲ್ ಕಲೆಕ್ಟ್ ಮಾಡ್ತಾ ಇದೀವಿ, ಹೋಗಿ ಚೆಕ್ ಮಾಡ್ತಾ ಇದೀವಿ. ನಮಗೆ ತಿಳಿದ ಮಟ್ಟಿಗೆ ನೀರಿನಲ್ಲಿ ಹಾಕಿ ಅದು ಕೆಳಗಡೆ ಹೋಗ್ತಾ ಅಂದ್ರೆ ಸ್ವಲ್ಪ ಕೆಟ್ಟದಾಗಿರುತ್ತದೆ, ಅಂತ ಕುಡಿಬಾರ್ದು ಅಂತ ಅವರಿಗೆ ಅಡ್ವೈಸ್ ಮಾಡಿದೀವಿ. ಮೊಟ್ಟೆ ಸ್ಯಾಂಪಲ್ ವರದಿ ಸುಮಾರು 15 ದಿನಗಳಲ್ಲಿ ಬರುತ್ತೆ. ವರದಿ ಬಳಿಕ ಏನಾದರೂ ಲೋಪ ಕಂಡು ಬಂದ್ರೆ ತನಿಖೆ ಮಾಡಲಾಗುತ್ತೆ. ಮೊಟ್ಟೆಗಳು ಎಲ್ಲಿಂದ ಸರಬರಾಜು ಆಗಿವೆ ಎಂಬ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತೆ. ಆದರೆ ಕ್ಯಾನ್ಸರ್ ವದಂತಿ ನಡುವೆಯೂ ಕೂಡ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳು ಯಾವುದೇ ಭಯವಿಲ್ಲದೆ ಮೊಟ್ಟೆ ಸೇವಿಸುತ್ತಿದ್ದಾರೆ. ಮಕ್ಕಳಿಗೆಲ್ಲ ವಿತರಣೆ ಮಾಡ್ತಾ ಇದ್ರಿ ಅಂಡಿಗಳು? ಹಾ ರೀ ಸರ್. ತಗೋತಾ ಇದ್ದಾರೆ, ಇಲ್ಲ ತಗೋತಾ ಇದ್ದಾರೆ ಸರ್. ಹಾ ರೀ ಸರ್. ಗೊಂದಲ ಸೃಷ್ಟಿಗೆ ಬೇಡ ಅಲ್ಲ ಅವ್ರ ಪೇರೆಂಟ್ಸ್ ಅಂತ ಹೇಳ್ತಾ ಇದ್ರೆ ಏನ್ ಬಿಲ್ಲ ಸರ್. ಸೊ ಇದು ನೋಡಬಹುದು, ಮಕ್ಕಳಂತೂ ಸೇವನೆ ಮಾಡ್ತಾ ಇದ್ದಾರೆ. ಅದು ನಿಜಕ್ಕೂ ಏನು ಗೊಂದಲ ಸೃಷ್ಟಿಯಾಗಿದೆ. ಗೊಂದಲ ಹಿನ್ನೆಲೆಯಲ್ಲಿ ಮೊಟ್ಟೆಗಳ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಅಧಿಕಾರಿ ಮನೋಹರ್ ಅವರು ಇದ್ದರ ದೃಶ್ಯದಲ್ಲಿ ನೋಡಬಹುದು. ಇನ್ನು ಬೀದರ್ನಲ್ಲಿ ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮೊಟ್ಟೆಗಳ ಗುಣಮಟ್ಟ ಪರಿಶೀಲನೆ ಜೊತೆಗೆ ಮೊಟ್ಟೆಗಳ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಲಾಗಿದೆ. ಈ ಮೂಲಕ ಜನರಲ್ಲಿರುವಂತಹ ಗೊಂದಲ ನಿವಾರಣೆಗೆ ಮುಂದಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.